ಗಣಪತಿಗೆ ಎಷ್ಟೇ ಕರೆದಿರೋ ತಿಂಡಿ ಇದ್ರೂ ಮೋದಕ ಅಂದರೆ ತುಂಬಾನೇ ಇಷ್ಟ ಅಂತ ಗಣಪತಿಗೆ ಇಷ್ಟ ಆಗಿರೋಂಥ ಮೋದಕನ ಮೋಲ್ಡನ್ನ ಕೂಡ ಯೂಸ್ ಮಾಡದೆ ಈಸಿಯಾಗಿ ಮನೇಲಿ ಯಾವ ಥರ ಮಾಡೋದು ತುಂಬ ಕಡಿಮೆ ಸಮಯದಲ್ಲಿ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಸುನೀತಾ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ನೋಟಿಫಿಕೇಶನ್ಗೋಸ್ಕರ ಕ್ಲಿಕ್ ಮಾಡಿ. ಮೋದಕ ಮಾಡೋದಕ್ಕೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಇಲ್ಲೊಂದು ಬೌಲ್ನ ತೊಗೊಂಡಿದ್ದೀನಿ. 2 ಕಪ್ನಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. 200 ಗ್ರಾಮ್ನಷ್ಟು ಹಿಟ್ಟನ್ನು ನಾನು ಯೂಸ್ ಮಾಡಿದ್ದೀನಿ. 2 ಕಪ್ನಲ್ಲಿ ಅಳತೆ ತೊಗೊಂಡು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸಾಫ್ಟಾಗಿ ಬರಲಿ ಅಂತ ಹೇಳಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕೈಯಿಂದ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಫಸ್ಟು ನೀರು ಹಾಕೊಳ್ಳೋದಕ್ಕಿಂತ ಮೊದಲು ಈ ರೀತಿ ಒಂದ್ಸಲ ಕೈ ಆಡಿಸ್ಕೊಂಡು ನಂತರ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಒಂದು ಅರ್ಧ ಕಪ್ಪು ನೀರಾದರೆ ಸಾಕಾಗುತ್ತೆ. ಸೊ ನೋಡಿಕೊಂಡು ನಿಧಾನವಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಮೊದಲು ಹಿಟ್ಟನ್ನು ರೆಡಿ ಮಾಡಿಕೊಂಡು ಅದು ನೆನೆಯೋದಕ್ಕೆ ಒಂದು 10 ನಿಮಿಷಗಳ ಕಾಲ ಹಾಗೆ ಇಟ್ಟೋಣ. ಯಾವುದೇ ಹಿಟ್ಟನ್ನು ನಾವು ಕಲಸಿ ಹಾಗೆ ಗಾಳಿಗೆ ಆರೋದಕ್ಕೆ ಬಿಡಬಾರ್ದು. ಏನಾದರೂ ಒಂದು ಕವರ್ ಮಾಡಿ ಇಟ್ಟರೆ ಸಾಫ್ಟ್ ಆಗಿರುತ್ತೆ, ಇಲ್ಲ ಅಂದರೆ ಡ್ರೈ ಆಗಿಬಿಡುತ್ತೆ ಹಿಟ್ಟು. ನೋಡಿ, ಈಗ ಹಿಟ್ಟು ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಳಗಡೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. 1 ಕಪ್ನಷ್ಟು ಒಣ ಕೊಬ್ಬರಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಅದಕ್ಕೆ 1/4 ಕಪ್ನಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. ಹಾಗೆ ಚಿಟಿಕೆ ಶುಂಠಿ ಪುಡಿ, ಹಾಗೇನೆ ಏಲಕ್ಕಿ ಪುಡಿ ಸ್ವಲ್ಪ ಹಾಕೊಂಡಿದ್ದೀನಿ. ಇದನ್ನ ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ತರಿಯಾಗಿ ರುಬ್ಕೊಳ್ಬೇಕು, ತುಂಬ ನುಣ್ಣಗೆ ಏನು ರುಬ್ಕೊಳ್ಳೋದು ಬೇಡ. ನೋಡಿ, ಈಗ ಗ್ರೈಂಡ್ ಮಾಡಿ ತಂದಿದ್ದೀನಿ. ಸ್ವಲ್ಪ ತರಿಯಾಗಿದೆ. ಈಗ ಸ್ಟಫಿಂಗ್ ರೆಡಿ ಇದೆ. ಮಾಡೋದು ಹೇಗೆ ನೋಡೋಣ. ಈ ಅಳತೆಯ ಹಿಟ್ಟನ್ನು ನಾನು ತೋರಿಸ್ತಿದ್ದೀನಿ. ನೋಡಿ, ಇಷ್ಟು ಅಳತೆಯ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಅದ್ಕೊಂಡು ಈ ರೀತಿ ರೌಂಡ್ ಆಗಿ ಲಟ್ಟಿಸ್ಕೊಳ್ಬೇಕು. ನಾವು ನಾರ್ಮಲ್ ಆಗಿ ಪೂರಿ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಸೈಜ್ ಕಡಿಮೆ ಇದ್ರೆ ಸಾಕಾಗುತ್ತೆ. ತೋರಿಸ್ತಿದ್ದೀನಿ ನೋಡಿ, ಈ ಅಳತೆಯಲ್ಲಿ ಲಟ್ಟಿಸ್ಕೊಂಡ್ರೆ ಸಾಕು. ಮೋದಕದ ಶೇಪು ಕರೆಕ್ಟಾಗಿ ಬರುತ್ತೆ. ಮತ್ತೆ ಈಸಿನೂ ಇದೆ, ತುಂಬ ಮೆಥಡ್. ಮೋಲ್ಡೇ ಇಲ್ಲದೆ ಆರಾಮಾಗಿ ಮಾಡ್ಬೋದು. ನೋಡಿ, ಇನ್ನೊಂದನ್ನ ನಾನು ಈ ರೀತಿ ಲಟ್ಟಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆಯಿಂದ ಸ್ವೀಟ್ಸ್ ತಂದು ಗಣಪತಿಗೆ ಇಡೋ ಬದಲು ಈ ರೀತಿ ಆರಾಮಾಗಿ ಒಂದು ಅರ್ಧ ಗಂಟೆ ಟೈಮ್ ಇದ್ರೆ ಸಾಕು, ಮನೆಯಲ್ಲಿ ಮಾಡ್ಕೊಳ್ಬೋದು ಮೋದಕನ. ಈಗ ಉದ್ದಿ ರೆಡಿ ಮಾಡಿದ್ದೀನಿ, ಸ್ಟಫ್ ಮಾಡಿ ತೋರಿಸ್ತಿದ್ದೀನಿ. ಈಗ ಕೈಯಲ್ಲಿ ಇಟ್ಕೊಳಕ್ ಬರ್ದೇ ಇದ್ರೆ ಈ ಥರ ಟೇಬಲ್ ಮೇಲೆ ಆಗಲಿ ಯಾವುದು ಲಟ್ಟಿಸ್ತಿರ್ತೀವಲ್ಲ ಆ ಮಣೆ ಮೇಲೆ ಈ ರೀತಿ ಇಟ್ಕೊಂಡು ಅದಕ್ಕೆ ಸುತ್ತು ಸ್ವಲ್ಪ ನೀರನ್ನ ಹಚ್ಕೊಂಡು ಕೈಯಲ್ಲಿ ಈ ರೀತಿ ಇಟ್ಕೊಂಡು ನೋಡಿ ಸೈಡನ್ನ ಈ ಥರ ಪ್ರೆಸ್ ಮಾಡ್ತಾ ಹೋದರೆ ಆಯಿತು. ಈಸಿಯಾಗಿ ಮಾಡ್ಬೋದು. ನೋಡಿ, ಮೋಲ್ಡ್ ಬೇಡ ಏನು ಬೇಡ, ಶೇಪ್ ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಶೇಪು ಕರೆಕ್ಟಾಗಿದೆ. ಮೋಲ್ಡ್ ಇಲ್ಲದೆ ಆರಾಮಾಗಿ ಮಾಡ್ಕೊಳ್ಬೋದು. ಈಗ ನೋಡಿ, ಹಾಗೆ ಕೈಯಲ್ಲಿ ಹಿಡ್ಕೊಂಡು ಯಾವ ರೀತಿ ಸ್ಟಫ್ ಮಾಡೋದಂತ ತೋರಿಸ್ತಿದ್ದೀನಿ. ನಾವು ಪೂರಿ ಶೇಪಲ್ಲಿ ಏನು ಉದ್ದಿಟ್ಕೊಂಡಿರ್ತೀವಿ ಅದನ್ನ ಈ ರೀತಿ ಕೈ ಮೇಲೆ ಹಾಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಸ್ಟಫಿಂಗ್ನ ಹಾಕಿ ಸ್ವಲ್ಪ ನೀರನ್ನ ಹಚ್ಕೊಂಡು ಸೈಡಿಂದ ಈ ಥರ ಕವರ್ ಮಾಡಿದ್ರೆ ಆಯಿತು. ಆಮೇಲೆ 1 ಸಲ ಟ್ವಿಸ್ಟ್ 2 ಸಲ ಟ್ವಿಸ್ಟ್ ಮಾಡಿ ಈ ರೀತಿ ಇಟ್ಟರೆ ಮೋದಕದ ಶೇಪು ಕರೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಈಗ ಆಯಿಲಲ್ಲಿ ಇದನ್ನು ಫ್ರೈ ಮಾಡೋಣ. ಅದಕ್ಕೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ತುಂಬ ಕಾದಿದೆ. ಒಂದೊಂದನ್ನೇ ಈ ಥರ ನಿಧಾನವಾಗಿ ನಾನು ಹಾಕ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಇಟ್ಟಿರೋದ್ರಿಂದ ಎಲ್ಲನೂ ಒಟ್ಟಿಗೆ ಕರಿತಾ ಇದ್ದೀನಿ. ನೀವು ಸ್ವಲ್ಪನೇ ಕರೆದು ತೆಗೆದಿಟ್ಕೊಳ್ಳಿ. ಫ್ಲೇಮ್ನ ನಾನು ಇವಾಗ ಮೀಡಿಯಮ್ನಲ್ಲಿ ಇಟ್ಟಿದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ನಿಧಾನವಾಗಿ ಇದನ್ನು ಕರೆದು ತೆಗೆದಿಟ್ಕೊಳ್ಳಿ. 2-3 ದಿನ ಆದರೂ ಇದು ಮೆತ್ತಗಾಗೋದಿಲ್ಲ. ಇಲ್ಲಾಂದರೆ ಫ್ಲೇಮ್ ಜೋರಾಗಿ ಇಟ್ಟುಬಿಟ್ರೆ ಪಟ್ಟಂತ ಕಲರ್ ಚೇಂಜ್ ಆಗುತ್ತೆ, ಬಟ್ ಬೇಗನೆ ಮೆತ್ತಗಾಗೋಗುತ್ತೆ. ಸೊ ನಿಧಾನವಾಗಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಈಗ ನಾನು ಕರಿಯೋಕ್ಕೆ ಸ್ಟಾರ್ಟ್ ಮಾಡಿ 5 ನಿಮಿಷ ಆಗಿದೆ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿರೋದ್ರಿಂದ ತುಂಬ ಬೇಗ ಕಲರ್ ಬಂದಿಲ್ಲ, ಬಟ್ ನೀಟಾಗಿ ಕರೆದಿದೆ, ತುಂಬ ಕ್ರಿಸ್ಪಿಯಾಗಿದೆ. ಸೊ ಫಸ್ಟ್ ರೌಂಡ್ ಕರೆದು ತೆಗೆದಿಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಮೋದಕ ಇದೆ, ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಕೆಲವರು ಮೋದಕನ ನೈವೇದ್ಯ ಮಾಡ್ತಾರೆ, ಇನ್ನು ಕೆಲವರು ಮೋದಕದ ಹಾರ ಮಾಡಿ ಹಾಕ್ತಾರೆ. ಅವರವರ ಭಕ್ತಿ. ನಾನು ಮೋದಕದ ಹಾರ ಮಾಡೋಣ ಅಂತ ಹೇಳ್ಬಿಟ್ಟು ಮೋದಕ ಮಾಡಿದ್ದೀನಿ. ಹಾಗೆ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ಸೊ ನೀವು ಇಷ್ಟ ಆದರೆ ಮೋದಕದ ಹಾರ ಮಾಡಿ, ಇಲ್ಲಾಂದರೆ ಮೋದಕನ ಹಾಗೆ ಮಾಡಿ ನೈವೇದ್ಯ ಮಾಡಿ. ಸೊ ಸೆಕೆಂಡ್ ರೌಂಡ್ ಕೂಡ ಕರಿತಾ ಇದೆ. ಗ್ಯಾಸ್ನ ಈಗಲೂ ಕೂಡ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ನೋಡಿ, ಈಗ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಮೋದಕ ರೆಡಿಯಾಗಿದೆ. ಎಲ್ಲರ ಇಷ್ಟಾರ್ಥಗಳು ಕೂಡ ನೆರವೇರಲಿ ಅಂತ ಹೇಳಿ ವಿಘ್ನೇಶ್ವರನನ್ನು ಬೇಡಿಕೊಂಡು ನೀವು ಕೂಡ ಈ ಮೋದಕನ ಮಾಡಿ ನೈವೇದ್ಯ ಮಾಡಿ. ನಿಮ್ಮೆಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ರೀತಿ ಸಾಂಪ್ರದಾಯಿಕ ರೆಸಿಪೀಸ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಈ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.